ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 21ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ನೀತಿ ಕೃಪೆಗಳನ್ನು ಹುಡುಕುವವನು ಏನನ್ನು ಪಡೆಯುವನು? ಉತ್ತರ, ನೀತಿ ಜೀವಕೀರ್ತಿಗಳನ್ನು. ಎರಡನೆಯ ಪ್ರಶ್ನೆ, ಯಾರ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ? ಉತ್ತರ, ರಾಜನ ಸಂಕಲ್ಪಗಳು. ಮೂರನೆಯ ಪ್ರಶ್ನೆ, ಏನನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು? ಉತ್ತರ, ತನ್ನ ಬಾಯನ್ನು ನಾಲಿಗೆಯನ್ನು. ನಾಲ್ಕನೆಯ ಪ್ರಶ್ನೆ, ಯಜ್ಞ ಸಮರ್ಪಣೆಗಿಂತ ಯೆಹೋವನಿಗೆ ಇಷ್ಟವಾದುದು ಏನು? ಉತ್ತರ, ನೀತಿ ನ್ಯಾಯಗಳು. ಐದನೆಯ ಪ್ರಶ್ನೆ, ಸೋಮಾರಿಯ ಆಶೆಯು ಯಾರನ್ನು ಕೊಲ್ಲುವುದು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಆರನೆಯ ಪ್ರಶ್ನೆ, ಶ್ರಮಶೀಲರಿಗೆ ತಮ್ಮ ಯತ್ನದಿಂದ ಏನು ದೊರೆಯುತ್ತದೆ? ಉತ್ತರ, ಸಮೃದ್ಧಿ. ಏಳನೆಯ ಪ್ರಶ್ನೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವವನು ಯಾರು? ಉತ್ತರ, ಸತ್ಯವಂತನು. ಎಂಟನೆಯ ಪ್ರಶ್ನೆ, ಏನನ್ನು ಆಶಿಸುವವನು ನಿರ್ಭಾಗ್ಯನಾಗುವನು? ಉತ್ತರ, ದ್ರಾಕ್ಷಾರಸವನ್ನು. ಒಂಬತ್ತನೆಯ ಪ್ರಶ್ನೆ, ಇದ್ದದ್ದನ್ನೆಲ್ಲ ನುಂಗಿ ಬಿಡುವವನು ಯಾರು? ಉತ್ತರ, ಜ್ಞಾನಹೀನನು. ಹತ್ತನೆಯ ಪ್ರಶ್ನೆ, ಯಾವ ಸಾಕ್ಷಿಯು ಅಳಿದು ಹೋಗುವುದು? ಉತ್ತರ, ಸುಳ್ಳು ಸಾಕ್ಷಿಯು. 11ನೆಯ ಪ್ರಶ್ನೆ, ಜ್ಞಾನ ಮಾರ್ಗವನ್ನು ತಪ್ಪಿದವನಿಗೆ ಇರುವ ವಿಶ್ರಾಂತಿ ಸ್ಥಳ ಯಾವುದು? ಉತ್ತರ, ಪ್ರೇತ ಸಮೂಹ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.